ಗೌನಪಲ್ಲಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಭಾರತ್ ಜೋಡೋ ಗೌನಪಲ್ಲಿ ಎಂಬ ಬೃಹತ್ ಸಮಾವೇಶ ಸಮುದ್ರ ಹರಿದು ಬಂದ ಹಾಗೆ ಮತ್ತು ಯುಗಾದಿ ಹಬ್ಬದ ರೀತಿ ಸಂಭ್ರಮ ಮತ್ತು ಕಾರ್ಯಕರ್ತರ ಜಾತ್ರೆ ಎಂಬ ಸನ್ನಿವೇಶ ರೂಪದಂತೆ ಶಾಸಕರಾದ ಕೆ ರಮೇಶ್ ಕುಮಾರ್ ಮತ್ತು ಚಾಮರಾಜಪೇಟೆ ಶಾಸಕರಾದ ಜಮೀರ್ ಅಹಮದ್ ಹಾಗೂ ನಸೀರ್ ಅಹಮದ್ ರವರ ಸಮ್ಮುಖದಲ್ಲಿ ಬಕ್ಸು ಸಾಬ್ ತಂಡದ ಸುಮಾರು 300 ಕಾರ್ಯಕರ್ತರು ಜೆಡಿಎಸ್ ಪಕ್ಷ ತೊರೆದು ಅಭಿವೃದ್ಧಿಯನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಬಹಳ ದೂರಿಂದ ಬೃಹತ್ ಸಮಾವೇಶ ಯಶಸ್ವಿಯಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರಾದ ಜಮೀರ್ ಅಹಮದ್ ರವರು ಮಾತನಾಡಿ, ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುವ ಬಕ್ಷು ಸಾಬ್ ತಂಡದ ಸುಮಾರು 300 ಮನೆಯ ಕಾರ್ಯಕರ್ತರು ಜನರು ಸೇರ್ಪಡೆಯಾಗಿರುವುದು ರಮೇಶ್ ಕುಮಾರ್ ಅವರ ಶಕ್ತಿ ಹಾಗೂ ಎಲ್ಲ ಸಮುದಾಯ ಜನರ ಚಿಂತನೆ ಮಾಡುವ ನಾಯಕರು. ಈ ಸಮಾವೇಶ ಎಲ್ಲಾ ಜನರಿಗೆ ಹೃದಯದಿಂದ ನನ್ನ ಸ್ವಾಗತವನ್ನು ತಿಳಿಸುತ್ತೇನೆ. ನಿಮ್ಮ ಒಂದು ಬೆಂಬಲ ತಾಲೂಕು ವ್ಯಾಪ್ತಿಯ ಎಲ್ಲ ಮೂಲೆ ಮೂಲೆಗೂ ಹರಡಬೇಕು. 3ನೇ ಸಾರಿ ಹ್ಯಾಟ್ರಿಕ್ ವಿಜಯೋತ್ಸವ ನಿಮ್ಮ ಕೈಲಿದೆ ಎಂಬುದಾಗಿ ಜಮೀರ್ ಅಹಮದ್ ರವರು ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮ್ಯಾಕ ನಾರಾಯಣಸ್ವಾಮಿ ಅವರು ಮಾತನಾಡಿ, ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ಅವರು ಸುಮಾರು 3750 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ನಡೆದು ಎಲ್ಲ ಜಾತಿ ಧರ್ಮದವರು ಎಲ್ಲ ವರ್ಗದವರಿಗೂ ಇಡೀ ದೇಶದಲ್ಲಿ ಒಂದೇ ನ್ಯಾಯ ಕೊಡಬೇಕಾಗಿ ಕಾರ್ಯಕ್ರಮ ಯಶಸ್ಸು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರು ಅಭಿವೃದ್ಧಿ ಮುಖಾಂತರ ಎಲ್ಲ ಮೂಲೆಗಳಲ್ಲೂ ಒಂದೇ ನ್ಯಾಯ ಎಂಬುದಾಗಿ ತಿಳಿಸಿದರು. ಇಡೀ ಕರ್ನಾಟಕದಲ್ಲಿ ಮಾದರಿಯಾಗಿ ತೋರಿಸಬೇಕು. ನಮ್ಮೆಲ್ಲರ ಧರ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಶ್ರೀನಿವಾಸನ್ ರವರು ಮಾತನಾಡಿ, ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದರೂ ಶ್ರೀನಿವಾಸಪುರ ತಾಲೂಕಿನವರು ಅಂದರೆ ರಮೇಶ್ ಕುಮಾರ್ ಶಾಸಕರು ಶ್ರೀನಿವಾಸಪುರ ಎಂಬುದಾಗಿ ಹೇಳ್ತಾರೆ. ಇದು ನಿಮ್ಮೆಲ್ಲರ ಮಹಿಮೆ, ನಿಮ್ಮೆಲ್ಲರ ಶಕ್ತಿ, ನಿಮ್ಮೆಲ್ಲರ ಋಣ ನಾವು ಸಾಯುವವರೆಗೂ ತೀರಿಸಲಾಗುವುದು ಎಂಬುದಾಗಿ ಶ್ರೀನಿವಾಸನ್ ರವರು ತಿಳಿಸಿದರು. ಡಿಂಬಾಲ್ ಅಶೋಕ್ ರವರು ಮಾತನಾಡಿ, ಜೆಡಿಎಸ್ಗೆ ಮತ ಕೊಟ್ಟರೆ ಬಿಜೆಪಿಗೆ ಮತ ಹಾಕಿದಾಗೆ ನೀವೆಲ್ಲರೂ ಜಾಗೃತರಾಗಿ ಅಭಿವೃದ್ಧಿ ಅಂದರೆ ರಮೇಶ್ ಕುಮಾರ್ ಎಂಬುದಾಗಿ ಮೂಲೆ ಮೂಲೆಯಲ್ಲೂ ತಿಳಿಸಬೇಕೆಂಬುದಾಗಿ ಡಿಂಬಾಲ್ ಅಶೋಕ್ ರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಬಂದಿರುವ ಎಲ್ಲ ಗೌರವಾನ್ವಿತ ಕಾರ್ಯಕರ್ತರಿಗೆ, ಮುಖಂಡರಿಗೆ, ತಾಲೂಕು ವ್ಯಾಪ್ತಿಯ ಎಲ್ಲ ಜನಸಾಮಾನ್ಯರಿಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳು ತಿಳಿಸಿದರು. ಅಡ್ಗಲ್ ಗ್ರಾಮದ ಕಾರ್ಯಕರ್ತರು ಕಲೀಮುಲ್ಲಾ, ಇಮ್ರಾನ್ ಅಹಮದ್, ಕದೀರ್ ಪಾಷಾ, ಸಿರಾಜ್ ಅಹಮದ್, ಇರ್ಫಾನ್ ವಸ್ಮೆಯ, ಶರೀಫ್, ನಯಾಜ್ ಖಾನ್, ಸೈಯದ್ ಯಜಾಜ್ ಉಸ್ಮಾನ್, ಶಾಸಕರಾದ ನಜೀರ್ ಅಹಮದ್ಗೆ ಸ್ವಾಗತ ಕೋರಿದರು. ఉర్దూ పర్షియన్ భాషలో కవి ఆయన ఒక మాట చెప్తాడు, मुझे माफ करना, उर्दू में बात करने का ख्वाहिश भी था, अंदाज भी था, हमारी नसीब अब तक में हले नहीं. ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಬಂಧುಗಳೇ, ಇವತ್ತು ಭಾರತ್ ಜೋಡೋ ಗೌನಪಲ್ಲಿ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಪ್ರೀತಿ ಜಮೀರ್ ಅವರು, ಜಮೀರ್ ಸಾಹೇಬರು, ನಜೀರ್ ಸಾಹೇಬರು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಮುಂಚೆ ಧರ್ಮಸ್ಥಳಕ್ಕೆ ಹೋದ್ರೆ ಧರ್ಮಸ್ಥಳದಲ್ಲಿ ಎಲ್ಲಿಂದ ಬಂದಿದ್ದೀರಿ ಗೊತ್ತೇ ಅಂತ ಕೇಳ್ತಾರೆ. ನಾವು ಶ್ರೀನಿವಾಸಪುರ ಅಂತಂದ್ರೆ ಏನಂತಂದ್ರೆ, ರಮೇಶ್ ಕುಮಾರ್ ಅವರು ನಮ್ದು ನಮ್ಮ ವಿರೋಧ ಪಕ್ಷದ ನಾಯಕರು ಹೋದ್ರೇನು ಯಾವ ಸಹ ನಿಮ್ದು ಅಂತ ಕೇಳಿದಾಗ ನಂದು ಶ್ರೀನಿವಾಸಪುರ ಅಂತಾರೆ. ಅವ್ರ ಹೆಸರು ಯಾರು ಹೇಳಲ್ಲ, ರಮೇಶ್ ಕುಮಾರ್ ಅವರು ಅಂತ. ಅವರು ಇದು ಈ ಕ್ಷೇತ್ರದ ಮಹಿಮೆ. ನೀವು ಕೊಟ್ಟಿರ್ತಕ್ಕಂಥ ಆಶೀರ್ವಾದ, ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ, ನೀವು ಕೊಟ್ಟಿರ್ತಕ್ಕಂಥ ಒಂದು ಧ್ಯೇಯ, ನೀವು ಕೊಟ್ಟಿರ್ತಕ್ಕಂಥ ಬಡಬಗ್ಗರು ಕೊಟ್ಟಿರ್ತಕ್ಕಂಥ ಕಣ್ಣೀರಿನ ಒಂದು ಇದರಲ್ಲಿ ಅವ್ರು ಇವತ್ತು ಬೆಳೀತಾ ಇದ್ದಾರೆ. ಅವ್ರಿಗೆ ನಾವು ಸಾಯೋವರೆಗೂ ಅವ್ರಿಗೆ ಶಾಸಕರಾಗಿ ಇರಬೇಕು, ಈ ರಾಜ್ಯಕ್ಕೆ ಮಾರ್ಗ ಆಗಬೇಕು ಅನ್ನೋ ಒಂದು ವಿಷಯನ ನಾನು ಹೇಳ್ತಾ, ಬಂಧುಗಳೇ, ಈ ಕ್ಷೇತ್ರದಲ್ಲಿ ನೀರಿನ ಬವಣೆ ತುಂಬ ಇತ್ತು. ನೀರಿನ ವಿಚಾರದಲ್ಲಿ ನಾವೆಲ್ಲರೂ ಬೇಕಾದಷ್ಟು ಹೋರಾಟ ಮಾಡಿ ಬಡವರು ಬಗ್ಗರು 50 ಕುಟುಂಬಗಳು ಜೆಡಿಎಸ್ ಸೇರ್ಪಡೆ. నాకు ఆశ్చర్యం అయిపోయా. ఉండేదే 34-36 ఇంట్లో 50 కుటుంబాలు ఎట్లప్ప సేర్పడే అయిపోయాయని ఆ ఊరు వాళ్ళంతా పత్త వేసుకుంటే ఏం పైకి చూడండి అని. ఆ ఉండేది 37 ఇంట్లో, దాంట్లో ఉండేది మెజారిటీ ఉండేది మన దగ్గర జేడీఎస్, మన వాళ్ళు తక్కువ ఉండదు. అందరూ 3 ఇంట్లో 4 ఇంట్లో పోతే 50 ఇంట్లోనే మనకట్లు పూటాటికి మొత్తం రమేష్ కుమార్ అంటే అభివృద్ధి అంటే రమేష్ కుమార్ ఇంకా నేర్పించిందండి. ఈయన ಯಾವ ಜಾತಿಗೆ కానీ ಯಾವ ಕುಲಾనికి కానీ ಇಡ್ಬಿಟ್ಟು లేవు. పిల్లలు
మెంబర్షిప్ ఇట్లేసి అలవాటు ఇటు లేదు కాబట్టి ప్రతి ఒక్క శక్త్యానుసారం అందరూ రమేష్ కుమార్ దగ్గరేటువంటి వాళ్ళే. ప్రతి ఇంట్లోనే రమేష్ కుమార్ ఒక దీపము, ప్రతి ఇంటికి పెద్ద, ప్రతి ఇంట్లో ఒక బిడ్డ. అటువంటి వాడిని మనం కాపాడుకోకుండా పోతే ఇప్పుడు వచ్చాక జిల్లాలో రాబందులో పైన కథలు చూస్తూ ఉంటాయి. ఈ చిన్న చిన్న కోడి పిల్లలు ఉంటే తనుకులు పెడతా అట్లా తిరుగుతూ ఉన్నారు. దాని నుంచి కాపాడుకోండా. ముఖ్యంగా మీతో మహమ్మదీయ సోదరులతో ಬಾಬಾಜಾನ್ 8 ಜನ ಕುಟುಂಬ, ಅಮ್ಜದ್ ಕಾರ್ಪೊರೇಟರ್ 6 ಜನ ಕುಟುಂಬ. ಬಾಬಾಜಾನ್, ರಿಯಾಜ್ ಪಾಷಾ ಇವರ ಕುಟುಂಬದಲ್ಲಿ 6 ಜನ, ಗೋಸ್ ಪಾಷಾ ಕುಟುಂಬದಲ್ಲಿ 2, ಅಮ್ಜದ್ ಪಾಷಾ ಜಿಪಿ 8 ಜನ ಕುಟುಂಬ. ಕಾಸಿಂ ಹುಸೇನ್ 4 ಜನ. ಮಹೇಶ್ ಬಾಬು ಎನ್, ಶಾರದಾ. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಮುನೀರ್, ಡ್ರೈವರ್ ಮುನೀರ್, ಜಬ್ಬಾರ್ ಸಾಬ್ ಮಗ 7 ಜನ ಕುಟುಂಬ. ಪೀರ್ ಪಾಷಾ, ಡ್ರೈವರ್ ಪೀರ್ ಪಾಷಾ, ಪೀರು. ತಾಜ್ ಪಾಷಾ. ದಯವಿಟ್ಟು ಹಾರ ಹಾಕೊಂಡವರು ಕೆಳಗಡೆ ಹಿಡಿದು ನಿಮ್ ಜಾಗ ನೀವೇ ಬಂದು ಕೂತ್ಕೋಬೇಕು. ಡ್ರೈವರ್ ರಿಯಾಜ್ ಪಾಷಾ, ಡ್ರೈವರ್ ರಿಯಾಜ್ ಪಾಷಾ, ಮುಜೀದ್ ಪಾಷಾ ಕುಟುಂಬದವರು 6 ಜನ. ಡ್ರೈವರ್ ರಿಯಾಜ್ ಪಾಷಾ, ಮುಜಾದ್ ಪಾಷಾ ಕುಟುಂಬದವರು 2 ಜನ. ರಸೂಲ್ ಸಾಬ್ ಕುಟುಂಬದವರು 2 ಜನ. ಮುಜಾದ್ ಪಾಷಾ ಬರಬೇಕು. ಬಾಜಿರ್ ಪಾಷಾ, ಯಾಕೀಬ್ ಸಾಬ್, ಯಾಸೀನ್ ಖಾನ್ ಕುಟುಂಬದಲ್ಲಿ 4 ಜನ. ಇವತ್ತು ಜನತಾದಳ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಅಂದರೆ 300 ಮನೆ ಅಂದರೆ ಒಂದೊಂದು ಮನೆಯಲ್ಲಿ 5 ಜನ 6 ಜನ ಅಂದ್ರೂ 2,500 ಜನ ಆಗ್ತಾರೆ. ಇವತ್ತು 2,500 ಜನ ಇವತ್ತು ಜನತಾದಳ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಅವ್ರಿಗೆಲ್ಲ ಹೃದಯದಿಂದ ಸ್ವಾಗತನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬಹಳ ದಿನದಿಂದ ನಮ್ಮ ಪಕ್ಷದವರು ನನಗೆ ಒತ್ತಡ ಆಗ್ತಾಯಿದ್ರು, ದಯಮಾಡಿ ತಾವು ಬರಬೇಕಂತ ನಮ್ಮ ನಾಯಕರಾದಂಥ ನಸೀರ್ ಅಹಮದ್ ಸಾಹೇಬರು ಹೇಳಿದ್ರು. ನಾವು ಭಾಳ ಸತಿ ಕೇಳಿದ್ವಿ, ಜಮೀರ್ ಅವ್ರು ಸಿಕ್ಕಲಿಲ್ಲ ನಮಗೆ, ಹಾಗಾಗಿ ಕಾರ್ಯಕ್ರಮ ಡಿಲೇ ಆಯಿತು, ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಅಂತ. ನಾನು ದಯಮಾಡಿ ರಮೇಶ್ ಅಣ್ಣ ಸಾಹೇಬರಿಗೆ ನೀವೆಲ್ಲ ಮುಖಾಂತರ ನಾನು ರಮೇಶ್ ಕುಮಾರ್ ಸಾಹೇಬರಿಗೆ ನನ್ನ ತಡ ಬಂದಿದ್ದಕ್ಕೆ ಕೈ ಜೋಡಿಸಿ ನಾನು ಕ್ಷಮೆಯನ್ನು ಕೋರ್ತೀನಿ. ದಯಮಾಡಿ ಕ್ಷಮಿಸಬೇಕು. ಇಲ್ಲಿ ಬಂದಾದಮೇಲೆ ಶ್ರೀನಿವಾಸ್ಪುರಗೆ ಬಂದಾದಮೇಲೆ ನನಗೆ ಗೊತ್ತಾಯಿತು ರಮೇಶ್ ಕುಮಾರ್ ಸಾಹೇಬರು ಶಕ್ತಿ ಏನಂತ. ಇಲ್ಲಿ ಶ್ರೀನಿವಾಸ್ಪುರ ತಾಲೂಕಲ್ಲಿ ಬಂದಾಗ ಗೊತ್ತಾಯಿತು. ನಾನು ಕೇಳಿದೆ ಎಲ್ಲ ಶ್ರೀನಿವಾಸ್ಪುರದಲ್ಲಿ ಒಂದ್ಸತಿ ರಮೇಶ್ ಕುಮಾರ್ ಸಾಹೇಬರು ಗೆಲ್ತಾರೆ, ಒಂದ್ಸತಿ ಜನತಾದಳ ಇವರು ಯಾರಪ್ಪ ಹೆಸರು ವೆಂಕಟೇಶ್ವರ ಅವ್ರು ಗೆಲ್ತಾರಂತ ಜನಗಳ ಅಭಿಪ್ರಾಯ ಆಯಿತು. ಹೋದ ಚುನಾವಣೆಯಲ್ಲಿ ಜನ ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ ರಮೇಶ್ ಕುಮಾರ್ ಸಾಹೇಬರು ಗೆಲ್ತಾರಂತ. ಏನಕ್ಕೆ ಇತಿಹಾಸದಿಂದ ಒಂದ್ಸತಿ ಅವರು ಒಂದ್ಸತಿ ಇವರು ಹಂಗೆ ನಡ್ಕೊಂಡು ಬಂದಿದ್ದು. 2018 ಶ್ರೀನಿವಾಸ್ಪುರ ಮತದಾರರು ಆ ಇತಿಹಾಸನ